ಎಲ್ಲಿಗೂ ನಮಸ್ತೆ. ನಾನು ನಿಮ್ಮ ಮಹೇಶ್ ಗುರುಜಿ, ಅಥರ್ವ ಗುರುಕುಲ ಮಹಾಸಂಸ್ಥಾನದಿಂದ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಶುರು ಮಾಡೋಣ. ಸ್ನೇಹಿತರೆ, ಪ್ರತಿ ಸಂಚಿಕೆಯಲ್ಲಿ ನಾನು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಹಾಗೂ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ಎಷ್ಟೋ ವಿಚಾರಗಳನ್ನ ನಾನು ಮಾಡಿದ್ದೀನಿ. ನೀವು ಕೇಳಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ, ಆಶೀರ್ವಾದ ತಗೊಂಡಿದ್ದೀರಾ, ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೀರಾ, ಕೆಲವು ಉತ್ತರಗಳನ್ನು ಪಡ್ಕೊಂಡಿದ್ದೀರಾ. ಎಲ್ಲವೂ ಮಾಡ್ತಾ ಇದ್ದೀವಿ. ಇದರ ಮಧ್ಯೆ ನನಗೆ ಅನ್ನಿಸ್ತು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ವಲ್ಪ ಹೆಣ್ಣನ್ನು ಚೆನ್ನಾಗಿ ಪೂಜೆ ಮಾಡ್ಕೊಂಬಂದಿದ್ದೀವಿ, ಆರಾಧನೆ ಮಾಡ್ಕೊಂಬಂದಿದ್ದೀವಿ. ತಾಯಿಯನ್ನು ಬಹುದೇವಿಗೆ, ಬ್ರಹ್ಮಾಂಡಗಳಿಗೆ ಹೋಲಿಸುವಂಥದ್ದು, ನದಿಗಳನ್ನು ಹೋಲಿಸುವಂಥದ್ದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ತಾಯಿ ಅನ್ನುವಂಥ ಹೆಸರು ಹೇಳ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ ಇವತ್ತು ಅಲ್ವಾ? ಹೆಣ್ಣಿಗೆ ಗೌರವ ಕೊಡಬೇಕು ನಿಜ, ಆದರೆ ಎಷ್ಟರ ಮಟ್ಟಿಗೆ ನಾವು ಗೌರವವನ್ನು ಕೊಡ್ತಾ ಇದ್ದೀವಿ? ಬ್ರಹ್ಮಾಂಡ ಜನಕ ಅಂತ ಯಾರನ್ನೂ ಕರೆಯೋದಿಲ್ಲ, ಬ್ರಹ್ಮಾಂಡ ಜನನಿ ಅಂತ ಕರಿತೀವಿ ಅಲ್ವಾ? ಹಾಗಾಗಿ ಇವತ್ತು ಹೆಣ್ಣನ್ನು ಆರಾಧನೆ ಮಾಡುವಂತಹ ನಮ್ಮ ದೇಶ, ನಾವು ಎಷ್ಟರ ಮಟ್ಟಿಗೆ ಆ ಹೆಣ್ಣು ಕುಲವನ್ನು ನಾವು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ, ಆ ಒಂದು ವಿಚಾರವಾಗಿ ನಾವು ಇವತ್ತು ಈ ಒಂದು ಪುಟ್ಟ ಸಂಚಿಕೆಯಲ್ಲಿ ಒಂದು 10-15 ನಿಮಿಷಗಳಲ್ಲಿ ಈ ಒಂದು ಪುಟ್ಟ ಸಂಚಿಕೆಯನ್ನು ನಾನು ಮುಗಿಸ್ತೇನೆ. ನೋಡಿ, ನಾವು ಹುಟ್ಟಿದಾಗಲಿಂದ ಸಾಯೋವರೆಗೂ ಅಮ್ಮ ಅನ್ನುವಂತಹ ಶಬ್ದದಿಂದನೇ ಬದುಕ್ತೀವಿ ಅಲ್ವಾ? ಅಪ್ಪನೂ ಸಹಜನೇ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ತಾಯಿ ಇಲ್ಲದೆ, ಜನನಿ ಇಲ್ಲದೆ ಯಾರೂ ಇಲ್ಲ. ಜನನಿ ಜನ್ಮಭೂಮಿ ಅಂತ ಕರೀತಾರೆ ಅಲ್ವಾ? ಅಂದರೆ ತಾಯಿಯನ್ನು, ಒಂದು ಹೆಣ್ಣನ್ನು ನಾವು ಸಂಪೂರ್ಣವಾಗಿ ದೇವರಿಗೆ ಹೋಲಿಸಿದ್ದೀವಿ. ಆದರೆ ದೇವರು, ಗುಡಿಗಳು, ದೇವಸ್ಥಾನಗಳು, ಮಸೀದಿಗಳು, ಮಂದಿರಗಳು, ಚರ್ಚ್ಗಳಂತ ನಾವೆಲ್ಲ ಏನೇನು ಮಾಡ್ಕೊಂಡಿದ್ದೀವಿ, ಇಲ್ಲಿ ಆಗ್ತಾ ಇರುವಂತಹ ತಾರತಮ್ಯಗಳು ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ನಾವು ಎಷ್ಟೋ ದೇವಸ್ಥಾನಗಳಿಗೆ ಹೋಗ್ತೀವಿ, ಆದರೆ ಎಷ್ಟೋ ದೇವಸ್ಥಾನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶಗಳೇ ನಿಷಿದ್ಧ. ನೀವು ನೋಡಿದ್ದೀರಾ, ಎಷ್ಟೋ ದೇವಸ್ಥಾನಗಳಲ್ಲಿ ಹೆಣ್ಮಕ್ಳು ಬರಬಾರ್ದು ಅಂತಾರೆ. ಯಾಕ್ರಪ್ಪ, ಹೆಣ್ಮಕ್ಳು ಇಲ್ದಲೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯನಾ ನೀವು? ಈಗ ನೋಡಿ, ಎಲ್ಲರೂ ಸಹ ಮಾಲೆಯನ್ನು ಹಾಕ್ಕೊಂಡು ಅಯ್ಯಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾರೆ ಅಲ್ವಾ? ಎಲ್ಲಿ ಹೋಗ್ತೀರಾ? ಅದು ಅಯ್ಯಪ್ಪನ ಬೆಟ್ಟ ಅಂತ ಕರೀತೀರಾ ಅಥವಾ ಶಬರಿಮಲೆ ಅಂತ ಕರೀತೀರಾ? ಏನಂತ ಕರೀತೀರಾ ನೀವು? ಅದನ್ನ ನೀವು ಅಯ್ಯಪ್ಪನ ಬೆಟ್ಟ ಅಂತ ಕರೆಯೋದಿಲ್ಲ, ಅದನ್ನು ಕರೆಯುವಂಥದ್ದು ಶಬರಿಮಲೆ. ಶಬರಿ ಅಂದರೆ ಯಾರು? ಅವಳು ಹೆಣ್ಣು. ಮಲೆ ಅಂದ್ರೆ ಏನು? ಬೆಟ್ಟ. ಅಂದರೆ ತಾಯಿ ವಾಸ ಮಾಡುವಂಥ ಜಾಗಕ್ಕೆ ನೀವು ತಾಯಿಗೆ ಅಥವಾ ಒಂದು ಹೆಣ್ಣಿಗೆ ಪ್ರವೇಶ ಇಲ್ಲ ಅಂದರೆ ಯಾವ ಸೀಮೆ ಪೂಜೆ ಮಾಡ್ತೀರಾ ನೀವು? ತಾಯಿಯನ್ನು ಅರ್ಥ ಮಾಡ್ಕೊಂಡಿರೋದು ಹೇಗೆ ನೀವು? ಅಂದರೆ ಹೆಣ್ಣು ಇರುವಂಥ ಪ್ರದೇಶಕ್ಕೆ ಹೆಣ್ಣಿಗೆ ಪ್ರವೇಶವಿಲ್ವಾ? ಹೆಣ್ಣಿಗೆ ಪ್ರವೇಶವಿಲ್ವಾ? ಹಾಗಾದರೆ ಏನು ಮಾಡ್ಕೊಂಬಂದಿದ್ದೀರಾ ನೀವು? ಯಾರನ್ನ ಪೂಜೆ ಮಾಡ್ತೀರಾ? ಬ್ರಹ್ಮ, ವಿಷ್ಣು, ಶಿವನ ಅಂಶವಾದಂತಹ ಮಣಿಕಂಠ ಅಂದರೆ ಅಯ್ಯಪ್ಪ ಶಬರಿಯ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಅವಳಿರುವಂತಹ ಸ್ಥಳಕ್ಕೆ ಹೋಗ್ತಾನೆ. ಅದಕ್ಕೆ ಅದನ್ನು ಇವತ್ತಿಗೂ ಶಬರಿ ಮಲೆ ಅಂತ ಕರೀತಾರೆ, ಅಯ್ಯಪ್ಪನ ಬೆಟ್ಟ ಅಂತ ಯಾರೂ ಕರೆಯೋದಿಲ್ಲ. ಆದರೆ ಇವತ್ತು ಅಯ್ಯಪ್ಪನ ಸನ್ನಿಧಿಯಲ್ಲಿ ಆಗ್ತಾ ಇರುವಂಥದ್ದೇನು? ಹೆಣ್ಣು ಮಕ್ಕಳಿಗೆ ಪ್ರವೇಶವಿಲ್ಲ. ಯಾಕೆ ಪ್ರವೇಶ ಕೊಡಲ್ಲ ನೀವು? ಏನು ಕರ್ಮ ಮಾಡಿದಾಳೆ ಅವಳು? ತಾಯಿಲ್ಲದ ಜಗತ್ತು ಇದೆಯೇನಪ್ಪ ಯಾವುದಾದ್ರೂ? ತಾಯಿಲ್ಲದ ಜಗತ್ತು, ತಾಯಿಲ್ಲದ ಭೂಮಿ, ಬ್ರಹ್ಮಾಂಡಗಳು ಯಾವುದೂ ಇಲ್ಲ ಸ್ವಾಮಿ. ನಿಮ್ಮ ಮೂಢನಂಬಿಕೆಗಳಿಗೆ, ನಿಮ್ಮ ಮುಟ್ಟಾಳತನಕ್ಕೆ ಏನು ಹೇಳಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನನಗೆ ಯಾರೋ ಒಬ್ಬರು ಪ್ರಶ್ನೆ ಕೇಳ್ತಾ ಇದ್ರು, ನೀವು ಗಾಯತ್ರಿ ಮಂತ್ರಗಳಲ್ಲಿ ಹೆಣ್ಮಕ್ಳಿಗೆ ಯಾಕೆ ಉಪದೇಶ ಮಾಡ್ತೀರಾ ಅಂತ. ನಾನು ಅವನದೇನೋ ಮೂಲ ಹೇಳಿದೆ, ಅವನು ಕುತ್ಕೊಳ್ಳೇ ಇಲ್ಲ, ಅವನು ಹಂಗೆ ಹೊರಟ್ಬಿಟ್ಟ. ಅಂದರೆ ಹೆಣ್ಣು ಇವನು ಹೇಳ್ದಾಗೆ ಕೇಳ್ಕೊಂಡಿರ್ಬೇಕು. ಅಥವಾ ನಾನು ಇರ್ಬೋದು, ಇಲ್ಲ ಅಂತ ಹೇಳಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಷ್ಟೋ ವಿಚಾರಗಳಿರುತ್ತೆ. ಹಾಗಂತ ಹೆಣ್ಮಕ್ಳನ್ನ ದೂರ ಇಟ್ಬಿಟ್ರೆ ಹೇಗಪ್ಪ? ಹೆಣ್ಣಿಲ್ದಲ್ಲಿ ನೀವು ಬಂದಿದ್ದೀರಾ? ಹೇಳಿ ನೋಡೋಣ. ಯಾಕೆ ಹೆಣ್ಮಕ್ಳಿಗೆ ಎಷ್ಟು ತಾತ್ಸಾರ ಮಾಡ್ತೀರಾ? ಅಲ್ಲಿ ಆ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ, ಈ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ. ಹೆಣ್ಣಿಲ್ದಲ್ಲೇ ನಾವಿದ್ದೀವ?
ಹೆಣ್ಣು ಕುಲವಿಲ್ದಲೇ ಜೀವ ಸಂತತಿಗಳು ಜೀವ ಕುಲಗಳು ಉಂಟೆ? ಯಾಕೆ ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದೀರಾ? ಬಿಡಿ, ಹೆಣ್ಮಕ್ಳನ್ನೇ ಪೂಜಾರಿಗಳಾಗಿ ಬಿಡಿ. ಯಾಕೆ ಬಿಡಲ್ಲ ನೀವು ಬಂದ್ಬಿಡಿ ಅಲ್ಲಿಂದ. ಅದು ಸ್ತ್ರೀ ಕ್ಷೇತ್ರ, ಸ್ತ್ರೀಯರು ಹೋಗ್ಲಿ ಬಿಡಿ. ನೀವ್ ಯಾಕ್ರಿ ಹೋಗ್ತೀರಾ ಅಲ್ಲಿಗಾಗಾದ್ರೆ? ಅದು ಶಬರಿಮಲೆ ಕಣಪ್ಪ. ಶಬರಿಗೆ ಹೋಗ್ಲಿ, ಶಬರಿ ಅವಳು ಹೆಣ್ಣು, ಆ ಸ್ಥಾನಕ್ಕೆ ಹೆಣ್ಮಕ್ಳು ಹೋಗ್ಲಿ ಬಿಡಿ. ನೀವ್ ಯಾಕೆ ಹೋಗ್ತೀರಾ ಹಂಗಂತ ನಾನು ನಿಮ್ಗೆ ಕೇಳಿದ್ರೆ? ಗಂಡು ಹೆಣ್ಣು ಭೇದ ಭಾವ ಇಲ್ಲದಂಥ ಸ್ಥಳ ಅದು. ನೀವು ಯಾಕೆ ಮೈಲ್ಗೆ ಮುಟ್ಟು ಇದರಲ್ಲಿ ಹೆಸರುಗಳಲ್ಲಿ ಹೆಣ್ಮಕ್ಳಿಗೆ ಯಾಕೆ ತಾರತಮ್ಯಗಳು ಮಾಡ್ತೀರಾ? ಎಷ್ಟು ಜನ ಹೆಣ್ಮಕ್ಳಿಗೆ ಪೂಜೆ ಕೊಟ್ಟಿದ್ದೀರಲ್ಲ ಇದುವರೆಗೂ? ನೀವು ಯಾಕೆ ಕೊಡೋದಿಲ್ಲ? ನೀವು ಅಷ್ಟು ಕೀಳ ಹೆಣ್ಮಕ್ಳು ನಿಮಗೆ. ಒಂದು ಆರೋಗ್ಯದ ನೆಪವನ್ನು ಇಟ್ಕೊಂಡು ಅದಕ್ಕೆ 100 ಶಾಸ್ತ್ರಗಳನ್ನು ಮಾಡಿ ಹೆಣ್ಣನ್ನ ಗರ್ಭಗುಡಿಯಿಂದ ಆಚೆ ತಳ್ತಿರಲ್ಲ ನೀವು. ನೀವೇನು ಮನುಷ್ಯರು ಅಂತ ಹೇಳ್ಬೇಕಾ ನೀವು? ನೀವೇನ್ರಿ ಪೂಜೆ ಮಾಡುವಂಥದ್ದು ದೇವಸ್ಥಾನಗಳಲ್ಲಿ? ಹೆಣ್ಮಕ್ಳು ಬಿಡ್ರಿ, ಹೆಣ್ಮಕ್ಳೇ ಮಾಡಲಿ. ಅವಳೇ ಸ್ತ್ರೀ, ಅವಳೇ ವರ, ಅವಳೇ ಶಾಪ ಎಲ್ಲವೂ ಕೊಡ್ತಾಳೆ ನಮಗೆ. ಬಿಡಿ, ಅವಳು ಹೆಣ್ಮಕ್ಳನ್ನ ಬಿಡಿ, ಅವ್ರು ಪೂಜೆ ಮಾಡಲಿ ಬಿಡಿ. ಒಂದು ಹೆಣ್ಣಿರುವಂಥ ಸ್ಥಳದಲ್ಲಿ ಒಂದು ಹೆಣ್ಣಿಗೆ ಪ್ರವೇಶ ಇಲ್ಲ ಅಂತಿರಲ್ಲ ನೀವು. ಏನು ಹೇಳಬೇಕು ನಿಮಗೆ? ನಮ್ಮಲ್ಲಿ ಎಷ್ಟು ಮೌಢ್ಯತೆಗಳು ಬಂದಿದೆ ಅಂದರೆ ಇದು ಯಾವ ಪುಣ್ಯಾತ್ಮ ರೂಢಿ ಮಾಡೋದನ್ನೋ ಗೊತ್ತಿಲ್ಲ. ಆಯಿತು, ನೀವು ಅಯ್ಯಪ್ಪ ಸ್ವಾಮಿ ಬೆಟ್ಟಕ್ಕೆಲ್ಲ ಹೋಗ್ತಿರಲ್ಲ, ಎಷ್ಟು ಜನ ಮಾಲೆಗಳು ಹಾಕೊಂಡು ಹೋಗ್ತೀರಾ ನೀವೆಲ್ಲ? ಎಲ್ಲಿ ಬಿಡ್ತೀರಾ ತಗೊಂಡೋಗಿ? ಕರ್ಗುತ್ತಾ ನೀವು ಹಾಕೊಂಡು ಹೋಗೋ ಮಾಲೆಗಳು? ಪಂಬಾ ನದಿನಲ್ಲಿ ತಗೊಂಡೋಗಿಲ್ಲ, ಮಲೆಗಳಲ್ಲಿ ಬಿಸಾಕಿ ಬರ್ತಿರಲ್ಲ ನೀವು. ಯಾರು ಅಯ್ಯಪ್ಪ ಸ್ವಾಮಿ ಹೇಳಿ ನಾನು ಮಲೆ ಹಾಕೊಂಡ್ ಬಾ ಅಂತ ಹೇಳಿ? ನಮ್ಮ ಮನಸ್ಸು ತಗೊಂಡೋಗಿ ಸ್ವಾಮಿ, ಒಳ್ಳೆ ಮನಸ್ಸಿಂದ ಹೋಗ್ರಪ್ಪ ನೀವು. ಮಾಲೆ ಕೇಳೋದೇ ಇಲ್ಲ ಅಯ್ಯಪ್ಪ ಸ್ವಾಮಿ. ಯಾರು ನಿಮ್ಗೆಲ್ಲ ಇದೆಲ್ಲ ಹೇಳಿದ್ದು ಮಾಲೆ ಹಾಕೋಬೇಕು ಅಂತ? ಮನಸ್ಸು ಅನ್ನುವಂಥದ್ದು ಮಾಲೆ ಆಗಬೇಕು, ಮನಸ್ಸು ಅನ್ನುವಂಥದ್ದು ಮಲ್ಲಿಗೆ ಆಗಬೇಕು. ನೀವು ಹಾಕುವಂತಹ ವೇಷಭೂಷಣಗಳೆಲ್ಲ ಇದ್ಯಾವುದು ಅಯ್ಯಪ್ಪ ಸ್ವಾಮಿಗೆ ಬೇಡ. ಎಲ್ಲ ಅಯ್ಯಪ್ಪ ಸ್ವಾಮಿಗೆ ಹೋಗಿ 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 ಇವತ್ತು ಪಂಪಾ ನದಿ ಎಷ್ಟು ಗಲೀಜಾಗಿದೆ, ಎಷ್ಟು ಪ್ಲಾಸ್ಟಿಕ್ ಇದೆ. ನೀವೇ ಯೋಚನೆ ಮಾಡಿ ಅಲ್ವಾ? ಯಾರನ್ನ ಆರಾಧನೆ ಮಾಡಕ್ಕೆ ಹೋಗ್ತೀರಾ ಅಲ್ಲಿ? ನಿಮ್ಮಲ್ಲಿ ನೀವು ದೈವತ್ವವನ್ನು ಕಂಡುಕೊಳ್ಳದವರು ಊರು ಸುತ್ತಿ ಯಾಕೆ ಹುಚ್ಚರಾಗಿ ಅಲಿತೀರಾ? ಅಲ್ಲಿ ಹೋಗಿ ಇನ್ನೊಂದೇನೋ ಶಾಸ್ತ್ರಗಳು ಮಾಡ್ತೀರಾ, ಅದಕ್ಕೆ 100, ಅದಕ್ಕೆ 1000 ಕೋಟಿ ಎಲ್ಲ ಕಮರ್ಷಿಯಲ್ ಮಾಡಿಬಿಟ್ಟಿದ್ದೀರಾ. ಯಾರಿಂದ ಆಗಿದೆ ಇದೆಲ್ಲ? ಕಮರ್ಷಿಯಲ್ ಆಗ್ತಾ ಇರೋದು ಏನಕ್ಕೆ? ನಿಮ್ಮಂಥವರಿಂದ. ನಿಮ್ಮಂಥ ದಡ್ಡ ಶಿಖಾಮಣಿಗಳು ತಗೊಂಡೋಗಿ ಗುಂಡುಗಳಿಗೆ ದುಡ್ಡು ಹಾಕ್ತಿರಲ್ಲ. ನಿಮ್ಮ ಹೆಂಡತಿ ಮಗಳಿಗೆ 1-2 ಜೊತೆ ಒಳ್ಳೆ ಬಟ್ಟೆ ಕೊಡಿಸಿ, ಒಂದು ತುಂಡು ಬಂಗಾರ ಕೊಡಿಸಿ, ಮನೆಯನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಒಳ್ಳೆ ಆಹಾರ ದವಸ ಧಾನ್ಯಗಳು ತಂದು ಹಾಕಿ ಮನೆಗೆ. ಹೆಣ್ಣನ್ನ ಇಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ಯಾರೋ ಒಬ್ಬರನ್ನ ಓಲೈಸಿಂದ ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದೀರಾ ದೇವಸ್ಥಾನಕ್ಕೆ? ದೇವ್ರು ಅಂತ ಮಾಡ್ಕೊಂಡು ದೇವ್ರ ಕೇಳಿತ್ತ ನಿಮ್ಗೆ? ಹೀಗೆ ಬನ್ನಿ ಹಾಗೆ ಬನ್ನಿ ಅಂತ. ಅದಕ್ಕೆ 100 ಶಾಸ್ತ್ರ, ಅದಕ್ಕೆ 100 ಮಡಿ, 100 ಸೂತ್ರಗಳು. ಯಾರು ಭಗವಂತ ಮಾಡೋಗಿದ್ದೆ ಇದೆಲ್ಲ? ಉಸಿರಾಡೋ ಗಾಳಿ ಇದೆಯಲ್ಲ ಅದು ದೇವರು. 10 ನಿಮಿಷ ಮೂಗು ಮುಚ್ಕೊಳ್ಳಿ, ಸತ್ತೋಗ್ಬಿಡ್ತೀರ ನೀವೆಲ್ಲ. ಅಂದ್ರೆ ಉಸಿರಾಡುವಂತ ಗಾಳಿನಲ್ಲಿ ಭಗವಂತ ಇದ್ದಾನೆ ಅಂತ ಗೊತ್ತಿಲ್ಲ ನಿಮಗೆ. ಸನಾತನ ಧರ್ಮ ಇದನ್ನ ತೋರಿಸ್ಕೊಟ್ಟಿರುವಂತದ್ದು ನಿಮಗೆ. 10 ನಿಮಿಷ ಮೂಗು ಮುಚ್ಕೊಳ್ಳಿ, ಬದುಕ್ತೀರಾ ನೀವು? ಆ ಊರು ಈ ಊರು ಅಲಿತಿರಲ್ಲ ದೇವ್ರುಗಳನ್ನ ಹುಡುಕೊಂಡು. ಅದಕ್ಕೋಗಿ ಅಲ್ಲಿ ಹೆಣ್ಣಿಗೆ ಪ್ರವೇಶ ಇಲ್ಲ, ಅವ್ರಿಗೆ ಪ್ರವೇಶ ಇಲ್ಲ, ಇವ್ರಿಗೆ. ಯಾರಿಗೆ ಮಾಡಿದ್ದೀನಲ್ಲ? ಯಾರಿಗೆ ಮಾಡಿದ್ದೀರಾ ಇದನ್ನೆಲ್ಲ? ಹೆಣ್ಣಿಗೋಸ್ಕರ ಮಾಡಿದ್ದೀರಾ? ಹೊಲಸು ಮನ್ಸಿಟ್ಕೊಂಡು ಹೋಗ್ತಿರಲ್ಲ ಅಲ್ಲೆಲ್ಲ. ಭೂಮಿನೇ ಶಕ್ತಿಪೀಠ ಸ್ವಾಮಿ, ಯಾವುದೋ ಶಕ್ತಿಪೀಠ ಅಲ್ಲ. ಜಗತ್ತಿಲಿರುವಂಥ ಎಲ್ಲಾ ಶಕ್ತಿಪೀಠಗಳು ಸತ್ತು ಹೋಗ್ಬಿಟ್ಟಿದ್ದಾವೆ. ಶಕ್ತಿಪೀಠ ಮನುಷ್ಯನ ಜ್ಞಾನ, ಮನುಷ್ಯನ ಜ್ಞಾನವೇ ಶಕ್ತಿಪೀಠ. ಅದಕ್ಕೆ ಜ್ಞಾನವೇ ಶಕ್ತಿ ಅನ್ನುತ್ತೆ ಸನಾತನ ಧರ್ಮ. ಇಷ್ಟು ಸಣ್ಣ ಯೋಚನೆಗಳು ನಿಮ್ಗೆ ಬರ್ದಂತಾರೆ. ಊರಿಗೆ ಅಲ್ದು ಇರುವ ಪ್ರಕೃತಿಯನ್ನ ಹಾಳು ಮಾಡಿ ಬರ್ತಿರಲ್ಲ. ನಿಮ್ಮ ಮುಟ್ಟಾಳ್ತನಕ್ಕೆ ಏನು ಹೇಳ್ಬೇಕು? ಯಾರು ಬಂದು ಅಲ್ಲಿ ಏನು ಆಗದ್ರೆ ಹೋಗಿರೋರಲ್ಲಿ ಎಷ್ಟು ಕೋಟ್ಯಾಧಿಪತಿಗಾಗಿರೋ ಅಯ್ಯಪ್ಪ ಸ್ವಾಮಿಗೆ ಹೋಗಿರೋರಲ್ಲ ನೀವು? ಎಷ್ಟು ಜನ ಉದ್ಧಾರ ಆಗಿದ್ರೆ ಹೇಳಿ ನೋಡೋಣ. ನೀವು ಕೂಲಿ ಮಾಡೋದು ತಪ್ಪಲಿಲ್ಲ, ದುಡಿಮೆ ಮಾಡೋದು ತಪ್ಪಲಿಲ್ಲ, ಎಲ್ಲದೂ ತಪ್ಪಲಿಲ್ಲ. ದುಡಿಮೆಯೇ ಭಗವಂತ, ಕಾಯಕವೇ ಕೈಲಾಸ. ಎಷ್ಟು ಜನ ಎಲ್ಲ ಹೇಳಿ ಹೋದ್ರು. ಆದರೂ ಈ ಮೂಢರು ಈ ಮೂಢನಂಬಿಕೆಗಳನ್ನ ಬಿಟ್ಟಿಲ್ಲ. ಬದಲಾಗಬೇಕು. ಸನಾತನ ಧರ್ಮ ಹೇಳಿರುವಂಥದ್ದು ನಿನ್ನ ಕೆಲಸವನ್ನು ಪೂಜೆ ಮಾಡು, ಪ್ರಕೃತಿಯನ್ನ ಪೂಜೆ ಮಾಡು, ಗಾಳಿಯನ್ನ ಪೂಜೆ ಮಾಡು, ಅಗ್ನಿಯನ್ನ ಪೂಜೆ ಮಾಡು, ಸೇವಿಸುವಂಥ ಆಹಾರವನ್ನು ಪೂಜೆ ಮಾಡು. ಇದನ್ನು ಹೇಳಿರುವಂಥದ್ದು. ದೇವಸ್ಥಾನದಲ್ಲಿ ಹಾಕುವಂಥ 4 ತುತ್ತು ಪ್ರಸಾದ ಆದರೆ ಮನೇಲಿ ತಿಂತಿರೋದೇನು ವಿಷ ತಿಂತಾ ಇದ್ದೀರಾ ನೀವು ಮನೆಯಲ್ಲಿ ಕುತ್ಕೊಂಡು? ಎಲ್ಲೋ ಯಾವುದೋ ಗಂಗಾ ನದಿ ನೀರು ಶ್ರೇಷ್ಠ, ಇನ್ಯಾವುದೋ ನದಿ ನೀರು ಶ್ರೇಷ್ಠ ಅಂದ್ರೆ ದಿನ ಬೆಳಗಾಗಿ ಗಂಗಾ ನದಿ ನೀರು ಕುಡಿತಾ ಇದ್ದೀರಾ ನೀವೆಲ್ಲ? ಹಾಗಾದ್ರೆ ನಿತ್ಯ ಪ್ರಾಣ ಉಳಿಸ್ತಾ ಇದೆಯಲ್ಲ ನಿಮಗೆ. ಆ ಜೀವಕ್ಕೆ ಎಷ್ಟು ಬೆಲೆ ಕಟ್ತೀರಾ ನೀವು? ಯಾಕೆ ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗುವಂತ ಎಲ್ಲಿ ಹೇಳಿದೆ ನಿಮ್ಗೆ? ದೇವಸ್ಥಾನಗಳ ಕಲ್ಪನೆ ಸನಾತನ ಧರ್ಮದಲ್ಲಿ ಎಲ್ಲಿದೆ ಹೇಳಿ ನೋಡೋಣ. ಎಲ್ಲಿ ಯಾವ್ದಾದ್ರು ತೋರಿಸಿ. ಯಾವ ವೇದಗಳಲ್ಲಾದ್ರೂ ವಿಗ್ರಹಗಳ ಬಗ್ಗೆ ಏನಾದ್ರೂ ಹೇಳಿದೆಯಾ? ದೇಗುಲಗಳ ಬಗ್ಗೆ ಹೇಳಿದೆಯಲ್ಲಾದ್ರೂ?
ಜಾತಿಗಳ ಬಗ್ಗೆ ಹೇಳಿದ್ಯಾ? ನೀವು ಮಾಡ್ಕೊಂಡಿರುವಂಥ ಹೊಲಸು ಧರ್ಮಗಳ ಬಗ್ಗೆ ಏನಾದರೂ ಹೇಳಿದ್ಯಾ? ಹೊಲಸು ಜಾತಿಗಳ ಬಗ್ಗೆ, ಮತ ಪಂಗಡ ಕುಲಗಳು ಎಲ್ಲಿಗೆ ಬಂದು ನಿಂತಿದ್ವಿ ನಾವೆಲ್ಲ? ದೇವ್ರು ಅಂದ್ರೆ ಅವನ್ಯಾರೋ ಅಲ್ಲೊಬ್ಬ ದೇವಸ್ಥಾನಕ್ಕೆ ಹೋಗ್ತಿರ್ತೀವಿ, ಇನ್ನೊಬ್ಬ ಚರ್ಚ್ ಮಾಡ್ಕೊತಾನೆ, ಇನ್ನೊಬ್ಬ ಮಸೀದಿ ಮಾಡ್ಕೊಳ್ತಾನೆ, ಇನ್ನೊಬ್ಬ ಮಂದಿರ ಮಾಡ್ಕೊಳ್ತಾನೆ. ಎಷ್ಟು ಎಲ್ಲಿಗೆ ಬಂದು ನಿಂತಿದೆ ಇದು? ಪ್ರಜ್ಞಾವಂತರಾಗಬೇಕಾದಂತಹ ನಾವು ಎಲ್ಲಿಗೆ ಬಂದು ನಿಂತಿದ್ದೀವಿ? ಸನಾತನ ಧರ್ಮ ಅದು ಶ್ರೇಷ್ಠ. ಸನಾತನ ಧರ್ಮ ಅಂದ್ರೆ ಅದು ಹಿಂದೂಗಳದಲ್ಲ, ಮುಸ್ಲಿಮ್ದಲ್ಲ, ಕ್ರಿಶ್ಚಿಯನ್ದಲ್ಲ, ಸಿಖ್ರದಲ್ಲ, ಜೈನರದಲ್ಲ, ಯಾರ್ದು ಅಲ್ಲ. ಅದು ಪ್ರಕೃತಿಯ ಧರ್ಮ. ಇದು ಪ್ರಕೃತಿ, ಇದು ಸನಾತನ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು. ಆಗಮಶಾಸ್ತ್ರದಲ್ಲಿ ವಿಗ್ರಹಗಳ ಕಲ್ಪನೆ ಬಂತು. ಅದನ್ನ ಸಾಂಕೇತಿಕವಾಗಿ ನಾವು ಅದನ್ನ ಸಿಂಬಾಲಿಕ್ ಆಗಿ ಭಗವಂತನ ಆರಾಧನೆ ಮಾಡ್ತಾ ಇದ್ದೀವಿ. ಜನ್ಮ ಕೊಟ್ಟಂತ ತಾಯಿಗೆ ಅಂದ್ರೆ ಭೂಮಿಯ ಮೇಲೆ ಹೆಣ್ಣಿಗೆ ಪ್ರವೇಶ ಇಲ್ಲ ಅಂದ್ರೆ ಮತ್ತೆ ಆ ದೇವಸ್ಥಾನಗಳು ಯಾಕೆ ಮಾಡ್ಕೊಳ್ತೀರಾ ನೀವು? ಬಿಟ್ಬಿಡಿ, ಅವರಿಗೆ ಮಾಡ್ಲಿ ಪಾಪ. ಅವರು ಹೆಣ್ಣಿನ ಕ್ಷೇತ್ರದಲ್ಲಿ ಹೆಣ್ಣೆ ಮಾಡ್ಲಿ ಬಿಡಿ. ನೀವ್ಯಾಕೆ ನಿಂತ್ಕೋತೀರ ಅಲ್ಲಿ ಹೋಗಿ? ಎಷ್ಟು ಆಭರಣಗಳೆಲ್ಲ ಕಳ್ತನ ಆಗೋಗ್ತಾ ಇದೆಯಪ್ಪ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ಕುತ್ಕೊಂಡು ಏನು ಮಾಡ್ತಾ ಇದ್ರು ಹಾಗಾದ್ರೆ? ಗೊತ್ತಿರ್ಲಿಲ್ವ ಹಾಗಾದ್ರೆ? ಈಗ ತಿರುಪತಿ ಏನೇನು ನಡೀತಾ ಇದೆ ತಿರುಪತಿನಲ್ಲೆಲ್ಲ? ಆ ತಿಮ್ಮಪ್ಪನಿಗೆ ಗೊತ್ತಾಗ್ತಾ ಇಲ್ವಾ ಹಾಗಾದ್ರೆ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು? ನಾನು ಮೊನ್ನೆ ಅದನ್ನೇ ಹೇಳ್ತಾ ಇದ್ದೆ. ಸ್ವತಂತ್ರ ಬಂದು ಇಷ್ಟು ವರ್ಷ ಆಯಿತು. ಸ್ವತಂತ್ರ ಸಂಗ್ರಾಮ, ನಮ್ದು ಹುಟ್ಟಿದ್ದು ದೇವರು, ಕುಲದೇವರು, ಮನೆ ದೇವರು ಏನೇನೆಲ್ಲ ಮಾಡ್ಕೊಂಡ್ ಬಂದಿದೀವಲ್ವಾ? ಸ್ವತಂತ್ರ ಸಂಗ್ರಾಮದ ಕಾಲದಲ್ಲಿ ಈ ದೇವರುಗಳು ಓಡಾಡಿದ್ವ? ಮನುಷ್ಯರು ಓಡಾಡಿ ಸತ್ರ. ಯಾರ ಬಲಿದಾನಗಳಾಗಿದ್ದು ಈ ಮನುಷ್ಯರದೇ ಹೊರತು ದೇವರುಗಳದಲ್ಲ. ನೀವು ತಿಳ್ಕೊಂಡಿರುವಂಥದ್ದೇ ತಪ್ಪು. ಬಲಿದಾನಗಳು ನರಕ ಯಾತನೆಯನ್ನು ಅನುಭವಿಸಿದ್ದು, ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದು, ಜೀವನವನ್ನೇ ತ್ಯಾಗ ಮಾಡಿದ್ದು ಮನುಷ್ಯರು. ನೀವು ನೂರಾರು ವರ್ಷಗಳಿಂದ ಪೂಜೆ ಮಾಡ್ಕೊಂಬಂದಿರಲ್ಲ, ಆ ಕಲ್ಲು ದೇವರುಗಳಲ್ಲ. ಮನುಷ್ಯನ ಪ್ರಜ್ಞೆ ಇರುವಂಥದ್ದು ಧೈರ್ಯ, ಆತ್ಮಸ್ಥೈರ್ಯ. ಅಲ್ಲಿ ಭಗವಂತ ಇರುವಂಥದ್ದು, ನಮ್ಮಲ್ಲಿಯೇ ಭಗವಂತ ವ್ಯಾಪಿಸಿದ್ದಾನೆ. ಆ ಆತ್ಮ ಚೈತನ್ಯ, ಆತ್ಮಸ್ಥೈರ್ಯ ಜಾಗೃತ ಆಗಬೇಕು. ಇದೇ ಸನಾತನ ಧರ್ಮ ಹೇಳ್ಕೊಡುವಂಥದ್ದು ನಮಗೆ. ವಿಗ್ರಹ ಅದು ಉದ್ಧಾರ ಮಾಡುತ್ತೆ. ಇದು ಹೆಂಗ್ರಿ ಉದ್ಧಾರ ಮಾಡುತ್ತೆ? ನಮಗೆ ರೋಗಗಳು ಬರ್ಸ್ಕೊಂಡು ಯಾವುದೋ ಕಲ್ಲಿಗೆ ಹೋಗಿ ಅಲಂಕಾರ ಮಾಡಿಬಿಟ್ಟು ಸರಿ ಮಾಡೋದು ಹೆಂಗೆ ಸರಿ ಮಾಡುತ್ತೆ ಇದು? ಅಲ್ಲಿ ಹರಕೆ ಹೊತ್ಕೋತೀನಿ. ಏನು ಹರಕೆ ಅಂದ್ರೆ ಏನು? ಹೋಗ್ಲಿ, ದನ ಕುರಿ ಕೋಳಿಗಳನ್ನ ಬಲಿ ಕೊಟ್ಟು ನೀವು ಇದು ಮಾಡುವಂಥದ್ದು ಹರಕೆನ? ಸಂಕಲ್ಪ ಅಂದ್ರೆ ಏನು ಗೊತ್ತಿಲ್ಲ. ಮಾಡ್ತಾ ಇದೀವ ನಾವೇನಾದ್ರು? ಯಾವ ಸಂಕಲ್ಪ ಆಗಬೇಕು? ಅದಕ್ಕೆ 100 ದೇವಸ್ಥಾನ, ಅದಕ್ಕೆ 100 ಮಸೀದಿ, 100 ಮಂದಿರ, ಚರ್ಚ್ಗಳು. ಯೇಸುನೇ ಎಲ್ಲ ಮಾಡ್ತಾನೆ ಅನ್ನಂಗಿದ್ರೆ ಎಲ್ಲರೂ ಸರಿ ಹೋಗ್ಬೇಕಾಗಿತ್ತು. ಎಲ್ಲಿಗೆ ಯಾರೊಬ್ಬ ವ್ಯಕ್ತಿ, ಯೇಸು ಉಸಿರಾಡ್ತಾ ಇರ್ಲಿಲ್ವಾ? ರಾಮ ಉಸಿರಾಡ್ತಾ ಇಲ್ವಾ? ಕೃಷ್ಣ ಉಸಿರಾಡ್ತಾ, ಮಹಮ್ಮದ್ ಪೈಗಂಬರ್ ಉಸಿರಾಡ್ತಾ ಇಲ್ವಾ? ಅವರೆಲ್ಲರೂ ಪುಣ್ಯಾತ್ಮರು, ಒಳ್ಳೆ ಕೆಲಸಗಳನ್ನೇ ಮಾಡಿ ಹೋಗಿದ್ದಾರೆ. ಅವ್ರು ಯಾರು ಜಾತಿಯ ಬಗ್ಗೆ, ಧರ್ಮಗಳ ಬಗ್ಗೆ ಎಲ್ಲೂ ಉಲ್ಲೇಖಗಳು ಮಾಡಿಲ್ಲ. ಮಾಡಿರುವಂಥದ್ದು ಮನುಷ್ಯತ್ವದ ಬಗ್ಗೆ, ಮಾನವ ಧರ್ಮದ ಬಗ್ಗೆ, ಇಷ್ಟನ್ನಷ್ಟೇ ಮಾಡಿದ್ದಾರೆ ಅವರು. ಇದನ್ನ ಮರೆತಂತ ನಾವು ಸನಾತನ ಅಂದ್ರೆ ಈ ಒಂದು ವರ್ಗದ ಜನಗಳಷ್ಟೇ ಹಿಂಗ್ ಬಂದ್ಬಿಟ್ಟಿದೀವಿ. ಅದಕ್ಕೊಂದು ದೇವರು, ಅದಕ್ಕೊಂದು ದೇಗುಲ, ಅದಕ್ಕೊಂದು ಮಂಟಪ, ಅದಕ್ಕಿಷ್ಟು ಒಬ್ರು ಅರ್ಚಕರು, ಅದನ್ನು ಪೂಜೆ ಮಾಡುವ ಒಂದು ವರ್ಗ, ಈ ತರ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ. ಅದ್ರಲ್ಲಿ 100 ಕಟ್ಟುಪಾಡುಗಳು. ಅವ್ರು ಬರಬಾರ್ದು, ಇವ್ರು ಬರಬಾರ್ದು. ಯಾಕೆ ಬರಬಾರ್ದು? ಯಾಕೆ ಮಾಡ್ಕೊಂಡ್ರಿ ಇದನ್ನೆಲ್ಲ? ಹೇಳಿದ್ರ ನಿಮ್ಗೆ? ಅಯ್ಯಪ್ಪ ಸ್ವಾಮಿ ಹೇಳಿದ್ರ ನಿಮ್ಗೆ ಇಂಥವ್ರ ಹೆಣ್ಮಕ್ಳು ಯಾರು ಬರಬಾರ್ದು ಅಂತ? ಯೋಚನೆ ಮಾಡಿ ಒಂದ್ಸಲ. ಯಾಕೆ ನಾವು ಇಂಥ ಮೌಢ್ಯತೆಗಳಿಗೆ ಹೋಗ್ತಾ ಇದ್ವಿ? ಸನಾತನ ಧರ್ಮ ಪ್ರಕೃತಿಯ ಧರ್ಮ. ತಿನ್ನುವಂತ ಆಹಾರ, ಅನ್ನ ಪ್ರಸಾದ. ಅದು ಉಸಿರಾಡುವಂತ ಗಾಳಿ ದೈವ, ಸುಡುವಂತ ಅಗ್ನಿ ದೈವ, ನಡೆದಾಡುವಂತ ಭೂಮಿ ದೈವ. ಇದೇ ಸನಾತನ ಧರ್ಮದ ಸಂಸ್ಕಾರ. ಇವತ್ತು ಎಲ್ಲೆಲ್ಲಿ ಏನೇನೆಲ್ಲ ಹೊಲಸು ಮಾಡಬೇಕು, ಧರ್ಮಗಳನ್ನ ಹೆಂಗೆ ಹೊಡಿಬೇಕು ಎಲ್ಲ ಮಾಡಿಕೊಂಡು, ಕಿತ್ತಾಡ್ಕೊಂಡು, ಜಗಳಾಡ್ಕೊಂಡು ಈ ಸ್ಥಿತಿಗೆ ಬಂದು ನಿಂತಿದ್ವಿ ನಾವೆಲ್ಲ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಅಲ್ಲಿಗೆ ಬರಬಾರ್ದು, ಇಲ್ಲಿಗೆ ಬರಬಾರ್ದು, ಇಂಥದನ್ನೆಲ್ಲ ಮಾಡಿದ್ದೀವಿ. ಇದೆಲ್ಲ ಯಾವುದಕ್ಕೂ ಸರಿ ಇಲ್ಲ. ಇದೆಲ್ಲ ಏನು ಮಾಡಬಾರ್ದ ಕೆಲಸಗಳಿದೆಲ್ಲ. ನೀವೆಷ್ಟು ಹೆಣ್ಣನ್ನ ತಾತ್ಸಾರ ಮಾಡ್ತೀರೋ, ಎಷ್ಟು ಹೆಣ್ಣನ್ನ ತಿರಸ್ಕರಿಸ್ತೀರೋ, ಅಲ್ಲಿವರೆಗೂ ದೇಶ ಆಗಲಿ ಯಾವುದು ಸಹ ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹೆಣ್ಮಕ್ಳಿಗೆ ಸ್ಥಾನವನ್ನು ಕೊಡಿ, ಗೌರವವನ್ನು ಕೊಡಿ, ಪ್ರೀತಿ ಕೊಡಿ, ವಿಶ್ವಾಸ ಕೊಡಿ. ಅವಳಿಂದನೇ ನಾವು. ಹೆಣ್ಣಿಲ್ದಲೇ ಏನೂ ಇಲ್ಲ ಜಗತ್ತಲ್ಲಿ. ಈ ಸಂಸ್ಕಾರಗಳು ಅದಕ್ಕೆ ನೋಡಿ, ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂದ್ರೆ ಯಾರು ಹೇಳಿದ್ದು? ನಮ್ಮ ಸನಾತನ ಧರ್ಮವೇ. ಹೇಳೋಕ್ಕಷ್ಟೇ. ಮಾಡ್ತಾ ಇರುವಂಥದ್ದು ಎಷ್ಟು? ಏನೇನು ಮಾಡ್ತಾ ಇದೀವಿ ಹೆಣ್ಮಕ್ಳಿಗೆ? ನಾವು ಗೌರವ ಕೊಡ್ತಾ ಇದೀವ? ಎಲ್ಲೋ ಒಂದು ಮಾನಸಿಕ ನೆಮ್ಮದಿಗಾಗಿ ಏನೋ ದೇವಸ್ಥಾನಗಳಂತ ಮಾಡ್ಕೊಂಡು ಅಲ್ಲಾದ್ರೂ ಹೆಣ್ಮಕ್ಳಿಗೆ ಪ್ರವೇಶ ಇದೆಯಾ ಅಂದ್ರೆ ಅಲ್ಲೂ ಪ್ರವೇಶಗಳಿಲ್ಲ.
ಯಾಕೆ ಇದನ್ನೆಲ್ಲ ಮಾಡ್ಕೊಂಬಂದಿದ್ದೀರಾ ನೀವು? ಇದೆಲ್ಲ ಆಗಬಾರ್ದು. ಯಾಕೆಂದರೆ ಸನಾತನ ಧರ್ಮ ಎಲ್ಲರನ್ನೂ ಪ್ರೀತಿಸಿದೆ. ಅಂದರೆ ಈ ಪ್ರಕ್ರಿಯೆ ಧರ್ಮ ಗಿಡ ಮರಗಳು, ಜೀವ ಸಂಕುಲಗಳು ಎಲ್ಲವನ್ನೂ ಪ್ರೀತಿಸ್ಕೊಂಬಂದಿದೆ. ಈ ಭೂಮಿಗೂ ಗೊತ್ತಿಲ್ಲ ಕಣಪ್ಪ ನಾವು ಮನುಷ್ಯರು ಅಂತ. ಬೇರೆ ಜೀವ ರಾಶಿಗಳು ಹೇಗೆ ಬದುಕ್ತಾ ನಾವು ಹಾಗೆ ಬದುಕ್ತಾ ಇದೀವಿ ಅಷ್ಟೇ. ಬೇರೆ ಜೀವರಾಶಿಗಳನ್ನು ಹೇಗೆ ಮಣ್ಣಿಗೆ ಬೆಂಕಿಗೆ ಆಹುತಿ ಮಾಡ್ಕೊಳ್ಳುತ್ತೋ ನಮ್ಮನ್ನೂ ಹಾಗೆ ತಗೊಳುತ್ತೆ. ನಾವೇನು ಮನುಷ್ಯರು ವಿಶೇಷ ಏನಲ್ಲ. ಇಲ್ಲಿ ಈ ಭೂಮಿಗೆ ಗೊತ್ತಿಲ್ಲ ನಾವು ಮನುಷ್ಯರು ಅಂತಲೂ ಸಹ ಗೊತ್ತಿಲ್ಲ. ನಮ್ಮನ್ನು ಸುಟ್ಟು ಹಾಕ್ಬಿಡುತ್ತೆ, ನಮ್ಮನ್ನು ಮಣ್ಣಿಗೆ ಹಾಕ್ಕೊಂಡು ಗೆದ್ಲಿಡಿಸ್ಬಿಡುತ್ತೆ. ಹಾಗಾಗಿ ಈ ತಾರತಮ್ಯಗಳು ಯಾವುದು ಬೇಡ. ನಾವು ಮನುಷ್ಯರು ಅಷ್ಟೇ. ಮನುಷ್ಯರಾಗಿ ಬದುಕೋಣ, ಸರ್ವರೂ ಚೆನ್ನಾಗಿರೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ನಮ್ಮ ಗುರುಕುಲದಲ್ಲಿ ಪ್ರತಿ ಸಲ ವಿಶೇಷವಾಗಿ ಹೆಣ್ಮಕ್ಳಿಗೆ ಮಂತ್ರದೀಕ್ಷೆಗಳನ್ನು ಪ್ರಜ್ಞಾವಂತಿಕೆಯನ್ನು ಮೂಡಿಸುವಂಥ ಎಷ್ಟೋ ಕಾರ್ಯಕ್ರಮಗಳು ನಾವು ಪ್ರತಿ ಹುಣ್ಣಿಮಾ ಕಾರ್ಯಕ್ರಮಗಳಲ್ಲಿ ಮಾಡ್ತಾ ಇರ್ತೀವಿ. ಯಾವುದೇ ಒಂದು ಸ್ತ್ರೀ ಬಂದು ನೀವು ಯಾವುದೇ ಜಾತಿ, ನಿಮ್ಮ ಜಾತಿ ಕುಲ ಏನು ಮಡಿ ಮೇಲ್ಗೆ ಸೂತ್ಕ ಯಾವುದನ್ನು ಕೇಳದೆ ನಾವು ಮಂತ್ರದೀಕ್ಷೆಗಳನ್ನು ಕೊಡ್ತೀವಿ. ಯಾರು ಬೇಕಾದರೂ ಸಹ ಹೆಣ್ಮಕ್ಳು ಬಂದು ನಮ್ಮ ಗುರುಕುಲವನ್ನು ಸಂಪರ್ಕ ಮಾಡಿ ನಿಮಗೆ ಬೇಕಾಗಿರುವಂಥ ಮಂತ್ರ ದೀಕ್ಷೆಗಳನ್ನು ಪಡ್ಕೊಳ್ಬಹುದು. ಜೊತೆಗೆ ಅಧ್ಯಾತ್ಮದ ಸಾಧನೆಯನ್ನು ಮಾಡ್ಬೋದು. ನಿಮ್ಮ ಯಾವುದೇ ಜಾತಿಗಳನ್ನು ನಾವು ಕೇಳೋದಿಲ್ಲ. ನೀವು ಆ ಜಾತಿಯವರೇ ಆಗಬೇಕು, ಈ ವರ್ಗದವರೇ ಆಗಬೇಕು, ಅದಕ್ಕೆ ಏನಿಲ್ಲ. ಒಂದು ಎಲಿಜಿಬಿಲಿಟಿ, ಒಂದು ಅರ್ಹತೆ ಏನು ಬೇಕು ಅಂದರೆ ನೀವು ಮನುಷ್ಯರಾಗಿದ್ದರೆ ಸಾಕು. ನಮ್ಮ ಗುರುಕುಲದ ಒಳಗಡೆ ಪ್ರವೇಶ ಇದೆ. ನೀವು ಯಾರು ಬೇಕಾದರೂ ಬರ್ಬೋದು. ಎಷ್ಟು ಜನ ಹೆಣ್ಮಕ್ಳು ಬೇಕಾದರೂ ಬಂದು ನಮ್ಮ ಗುರುಕುಲವನ್ನು ಕೇವಲ ಹೆಣ್ಮಕ್ಳು ಅಷ್ಟೇ ಅಲ್ಲ, ಪುರುಷರು ಸಹ ಎಲ್ಲರೂ ಸಹ ಬಂದು ಗುರುಕುಲದಲ್ಲಿ ಮಂತ್ರದೀಕ್ಷೆಗಳನ್ನು, ಆಧ್ಯಾತ್ಮದ ಮಾಹಿತಿಗಳನ್ನು, ಬೇಕಾದಷ್ಟು ಮಾರ್ಗದರ್ಶನವನ್ನು ನೀವು ಪಡ್ಕೊಳ್ಬಹುದು. ಯಾಕೆಂದರೆ ನಮ್ಮ ಗುರುಕುಲ ಸದಾಕಾಲ ವಿಶೇಷವಾಗಿ ಹೆಣ್ಮಕ್ಳಿಗೋಸ್ಕರವೇ. ಯಾಕೆಂದರೆ ನಾನು ಒಂದು 2-3 ಸಲ ನಾನು ಯಾರನ್ನೋ ಕ್ಲೈಂಟ್ಸ್ನ ಭೇಟಿ ಮಾಡಿದ್ದೆ. ಅವ್ರು ಯಾರೋ ಒಬ್ಬ ಪುಣ್ಯಾತ್ಮ ಬಂದು ನಾನು ಕೇಳ್ತಾ ಇದ್ದ, ಯಾಕ್ರಿ ನೀವು ಅವ್ರಿಗೆಲ್ಲ ಹೆಣ್ಮಕ್ಳಿಗೆಲ್ಲ ಮಂತ್ರದೀಕ್ಷೆ ಯಾಕೆ ಕೊಡ್ತೀರಾ? ಅವರೆಲ್ಲ ಹೋಮಗಳು ಮಾಡಬಾರ್ದು, ಇವರು ಹೋಮ ಮಾಡಬಾರ್ದು ಅಂತ ಯಾರೋ ಪುಣ್ಯಾತ್ಮ ಏನೋ ಹೇಳ್ತಾ ಇದ್ದ. ಇಲ್ಲಿಗೆ ಬಂದು ನಿಂತಿದ್ದೀವಿ ನಾವೆಲ್ಲ. ಈ ಥರ ಪ್ರಶ್ನೆಗಳು ಮಾಡ್ತಾರೆ. ಇದು ಒಂದು ವರ್ಗದ ಜನನೇ ಮಾಡಬೇಕು ಅಂತ ಇನ್ನೊಬ್ಬ ಪುಣ್ಯಾತ್ಮ ಬಂದಿದ್ದ. ಅಗ್ನಿ ಯಾರಪ್ಪನ ಮನೆದಪ್ಪ ಅಂದೆ. ನೀರು ನಿಮ್ಮಪ್ಪನ ಮನೆದ, ಅಗ್ನಿ ನಿಮ್ಮಪ್ಪನ ಯಾರಪ್ಪನ ಮನೆದು ಅಂದೆ. ಪ್ರಕೃತಿಯ ಶಕ್ತಿ ಸ್ವಾಮಿ. ಪ್ರಕೃತಿಯಲ್ಲಿ ಬಂದಿರುವಂಥ ದೇಹ ನಾವು ಪ್ರಕೃತಿಗೆ ಅರ್ಪಣೆ ಮಾಡಬೇಕು. ಪ್ರಕೃತಿಯಲ್ಲಿರುವಂಥ ಚೈತನ್ಯವನ್ನೇ ಪಡ್ಕೋಬೇಕು. ಹಾಗಾಗಿ ಪ್ರಕೃತಿಯನ್ನು ಆರಾಧನೆ ಮಾಡಬೇಕು ಹೊರತು ಇನ್ನೊಂದೇನೋ ಆರಾಧನೆ ಮಾಡ್ಕೊಳ್ಳುವಂತಲ್ಲ. ಪ್ರಕೃತಿಯ ಭಾಗವಾಗಿಯೇ ನಾವಿದ್ದೇವೆ. ಹಾಗಾಗಿ ಹೆಣ್ಣು ಗಂಡು ಯಾವ ಭೇದ ಭಾವಗಳು ಇದ್ದಾವೆ. ಪ್ರತಿ ಹೆಣ್ಣು ಮಕ್ಕಳಿಗೂ ನಾವು ದೀಕ್ಷೆಯನ್ನು ಕೊಡ್ತೀವಿ. ಯಾರು ಬೇಕಾದರೂ ನಾವು ಗುರುಗಳಿನ ಆಧ್ಯಾತ್ಮದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಬಂದು ನಮ್ಮ ಗುರುಕುಲ ಸದಾಕಾಲ ತೆರೆದಿರುತ್ತೆ. ಬಂದು ನೀವು ಸಾಧನೆಯನ್ನು ಮಾಡಬಹುದು. ಇಲ್ಲಿ ಯಾವುದೇ ತಾರತಮ್ಯ ನಿಮ್ಗಿರೋದಿಲ್ಲ, ಸರಿನಾ? ಯಾವಾಗ ಬೇಕಾದರೂ ಬಂದು ಗುರುಗಳಿಗೆ ಒಂದು ಕರೆಯನ್ನು ಮಾಡಿ, ಮಾಹಿತಿಯನ್ನು ತಗೊಂಡು, ನಮ್ಮವರನ್ನು ಭೇಟಿ ಮಾಡಿ, ಸಂಪರ್ಕ ಮಾಡಿಕೊಂಡು, ವಿಳಾಸ ತಗೊಂಡು ನೀವು ಗುರುಕುಲವನ್ನು ಬಂದು ಕೇಳಿ. ಅಲ್ಲಿ ನಿಮಗೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ, ಸರಿನಾ? ಆಧ್ಯಾತ್ಮದ ದಾರಿಯಲ್ಲಿ ನಾವು ಹೇಗೆ ಸಾಗಬೇಕು, ಹೆಣ್ಣು ಅದ್ರ ಬಗ್ಗೆ ಇನ್ನೂ ಎಷ್ಟೋ ವಿಚಾರಗಳನ್ನ ನಾವು ನಮಗೆ ತಿಳಿಸ್ಕೊಡ್ತೀವಿ. ಮಂತ್ರಗಳು ಹೇಗೆ ಸಾಧನೆ ಮಾಡಬೇಕು, ಮಂತ್ರಗಳನ್ನ ನಾವು ಹೇಗೆ ಸಿದ್ಧಿಸ್ಕೋಬೇಕು, ಹೇಗೆ ಸಿದ್ಧಿ ಆಗ್ತವೆ ಮಂತ್ರ. ಇದಷ್ಟೇ ಕೇವಲ ಮಂತ್ರ ಹೋಮ ಹವನ ಅಷ್ಟೆಲ್ಲ. ಸಾಮಾಜಿಕ ಕಳಕಳಿ ಏನು, ಹೆಣ್ಣು ಪ್ರಜ್ಞಾವಂತಿಕೆಯಿಂದ ಹೇಗೆ ಬದುಕಬೇಕು, ಧೈರ್ಯವಾಗಿ ಹೇಗೆ ಬದುಕಬೇಕು, ಎಲ್ಲ ಮೋಟಿವೇಶನಲ್ ಕಾರ್ಯಕ್ರಮಗಳು ನಮ್ಮಲ್ಲಿರುತ್ತೆ. ಹಾಗಾಗಿ ನೀವು ಸಹ ಎಲ್ಲರೂ ಸಹ ಬಂದು ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವರೂ ಸಮರು, ಸರ್ವರೂ ಶ್ರೇಷ್ಠರು. ಯಾರೂ ಇಲ್ಲಿ ಅಪವಿತ್ರರಲ್ಲ, ಯಾರೂ ಪವಿತ್ರರೂ ಅಲ್ಲ, ಯಾರೂ ತುಂಬ ಜ್ಞಾನವಂತರೂ ಅಲ್ಲ, ಯಾರು ದಡ್ಡರೂ ಅಲ್ಲ. ಅದಕ್ಕೆ ಅಮಂತ್ರಂ ಅಕ್ಷರಂ ನಾಸ್ತಿ ಅಂತಾರೆ, ಅಯೋಗ್ಯೋ ಪುರುಷೋ ನಾಸ್ತಿ ಅಂತಾರೆ. ಏನು ಈ ಅಯೋಗ್ಯೋ ಪುರುಷೋ ನಾಸ್ತಿ ಅಂದರೆ, ಅಯೋಗ್ಯ ಅನ್ನುವಂಥವ್ರು ಯಾರೂ ಜಗತ್ತಲ್ಲಿಲ್ಲ. ಎಲ್ಲರೂ ಒಂದಲ್ಲ ಒಂದು ಸಮಯದಲ್ಲಿ ಕೆಲಸಕ್ಕೆ ಬಂದೇ ಬರ್ತಾರೆ. ಅಮಂತ್ರಂ ಅಕ್ಷರಂ ನಾಸ್ತಿ ಅಂತಾರೆ, ಅಂದರೆ ಮಂತ್ರ ಆಗದಿರುವಂಥ ಯಾವ ಶಬ್ದವೂ ಇಲ್ಲ. ಹಾಗಾಗಿ ಅದಕ್ಕೆ ನಿಮ್ಗೆ ಬೇಕಾಗಿರುವಂಥದ್ದು ಒಳ್ಳೆಯ ಮನಸ್ಸು. ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ಯಾಕೆಂದರೆ ನಮ್ಮ ಆತ್ಮಕ್ಕೆ ಯಾವುದೇ ಹೆಣ್ಣು ಗಂಡುಗಳ ಭೇದ ಭಾವಗಳು ಇರುವುದಿಲ್ಲ. ನೀವೇನು ಸಾಧನೆ ಮಾಡ್ತೀರಾ ಆ ಸಾಧನೆಯ ಶಕ್ತಿಯಷ್ಟೇ ನಿಮ್ಮನ್ನು ಉತ್ತುಂಗತ ಮಾರ್ಗಕ್ಕೆ ನಿಮಗೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಬನ್ನಿ ಎಲ್ಲರೂ ಒಟ್ಟಿಗೆ ಭಗವಂತನ ಧ್ಯಾನವನ್ನು ಮಾಡುತ್ತಾ, ಸಾಮಾಜಿಕ ಕಳಕಳಿಯನ್ನು ಮಾಡುತ್ತಾ, ನಮ್ಮ ಒಂದು ಈ ಆಧ್ಯಾತ್ಮದ ಹಾದಿಯಲ್ಲಿ ಬೆಳೆಯೋಣ, ಬದುಕೋಣ, ಬೆಳೆಸೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು, ಪುಟ್ಟ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ. ಹೌದು, ಕೆಲರಿಗೆಲ್ಲ ಸ್ವಲ್ಪ ಬೇಸರ ಆಗಿರಬಹುದು, ಯಾಕೆ ಈಗೆಲ್ಲ ಮಾತಾಡಿರ್ಬೋದು ಅಂತ ಹೇಳ್ಬಿಟ್ಟು. ಎಷ್ಟೋ ಜನಗೆಲ್ಲ ನಿಮಗೆಲ್ಲ ಗೊತ್ತೇ ಇದೆ ಇಷ್ಟು ತಾರತಮ್ಯಗಳಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಅವರು ಆ ದೇವ್ರುಗಳಿದೆ, ಈ ಹೌದಪ್ಪ, ಎಲ್ಲ ದೇವ್ರುಗಳು ಮಾಡ್ಕೊಂಡಿದ್ದೀವಿ.
ಸಾವಿರಾರು ಕೋಟಿ ರಾಜಕಾರಣಿಗಳು ಸಾವಿರಾರು ಕೋಟಿ ದುಡ್ಡು ಹೊಡಿತಾ ಇದ್ದಾರೆ. ಯಾಕಂದರೆ ಈ ದೇವ್ರುಗಳಿಗೆಲ್ಲ ಬುದ್ಧಿ ಇಲ್ವಾ ಹಾಗಾದರೆ? ಬಡವನಾಗೇ ಇರಬೇಕಾ? ಶ್ರೀಮಂತನಾಗಿ ಬರಬೇಕಾ? ಎಷ್ಟು ಕೋಟಿ, ಸಾವಿರಾರು ಕೋಟಿ ನಮ್ಮ ರಾಜಕಾರಣಿಗಳ ಮನೇಲಿ ಬಿದ್ದಿದೆ. ತಗೊಂಡು ಬರೋರು ಯಾರು? ಇಲ್ಲಿ ಅವ್ರನ್ನ ಹೊಗಳೋದು ತೆಗಳೋದಕ್ಕಿಂತ ಹೆಚ್ಚಾಗಿ ನಾವು ಪ್ರಜ್ಞಾವಂತರಾಗಬೇಕು. ಈ ಪ್ರಜ್ಞಾವಂತಿಕೆಯ ಆಧ್ಯಾತ್ಮ. ಇದನ್ನು ನಾವು ಈ ಪ್ರಜ್ಞಾವಂತಿಕೆಯನ್ನು ಬೆಳೆಸ್ಕೊಂಡ್ರೆ ನಾವು ಪ್ರಬುದ್ಧರಾಗಿ ಹೇಗೆ ಬೆಳಿಬಹುದು, ಇದನ್ನೆಲ್ಲವೂ ಸಹ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಮನಸ್ಸು ಚೆನ್ನಾಗಿರಬೇಕು. ಮನಸ್ಸಿನ ದೇಹ, ಈ ದೇಹ ಅಲ್ಲ, ಮನಸ್ಸಿನ ಪ್ರಕೃತಿ. ದೇಹ ಪ್ರಕೃತಿ ಅಲ್ಲ, ಮನಸ್ಸಿನ ಪ್ರಕೃತಿ ಚೆನ್ನಾಗಿರಬೇಕು. ಅದಕ್ಕೆ ಆಧ್ಯಾತ್ಮ ಅನ್ನುವಂಥದ್ದು ಒಂದು ಸುಲಭ ಔಷಧಿ. ಹಾಗಾಗಿ ಈ ಸಂಸ್ಕಾರಗಳನ್ನು ನಮ್ಮ ಗುರುಕುಲದಲ್ಲಿ ಕೊಡುವಂಥದ್ದು ಇನ್ನೇನು ಹೇಳ್ಕೊಡೋದಿಲ್ಲ. ನೀವು ಎಷ್ಟು ಸ್ಟ್ರಾಂಗ್ ಆಗಬೇಕು, ಪ್ರಕೃತಿಯಲ್ಲಿ ಎಷ್ಟು ಚೈತನ್ಯ ಇದೆ, ಹೆಣ್ಣು ಗಂಡುಗಳ ಭೇದ ಭಾವ ಇಲ್ಲದೆ ನಾವು ಹೇಗೆ ಬದುಕಬೇಕು, ಎಲ್ಲ ಮಾಹಿತಿಯನ್ನು ನಾವು ನಮ್ಮ ಗುರುಕುಲದಲ್ಲಿ ಹೇಳ್ಕೊಡ್ತೀವಿ. ಹಾಗಾಗಿ ಈ ಗುರುಕುಲವನ್ನು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಗೊಂಡು ನೀವು ಸಹ ಪ್ರತಿಯೊಬ್ಬರೂ ಸಹ ಹೆಣ್ಣು ಗಂಡು ಯಾವುದೂ ಭೇದ ಭಾವ ಇಲ್ಲದಲೇ ನಮ್ಮಲ್ಲಿ ಬಂದು ಆಧ್ಯಾತ್ಮವನ್ನು ಕಲ್ತ್ಕೊಂಡು ನೀವು ಸಹ 4 ಜನಕ್ಕೆ ಮಾರ್ಗದರ್ಶಕರಾಗಬೇಕು ಅಂತ ಹೇಳ್ತಾ ಇವತ್ತಿನ ಈ ಪುಟ್ಟ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.